Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್, ರಾಹುಲ್ ಗಾಂಧಿಯವರು ಅತ್ಯಂತ ಮೂಲಭೂತವಾದ ಒಂದು ಪ್ರಶ್ನೆಯನ್ನು ಈ ರಾಷ್ಟ್ರದ ಜನರಿಗೆ ತಿಳಿಸಿದರು. ಅದನ್ನು ನಮ್ಮ ಏನು ಸಂವಿಧಾನಕವಾಗಿರುವಂಥ ಚುನಾವಣೆಯ ಆಯೋಗ ಇದೆ, ಅದಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಪ್ರಶ್ನೆಗಳನ್ನು ಕೇಳಿದ್ರು. ಚುನಾವಣೆ ಆಯೋಗಕ್ಕೆ ಸುಮಾರು 5-6 ಪ್ರಶ್ನೆಗಳನ್ನು ಕೇಳಿದ್ರು. ಚುನಾವಣೆ ಆಯೋಗ ಇವತ್ತು ಆ ವೋಟ್ ಚೋರಿಯ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಅವರು ಉತ್ತರವನ್ನು ಕೊಡೋದು ಬಿಟ್ಬಿಟ್ಟು ಅವರಿಗೆ ನೋಟಿಸನ್ನು ಕೊಡುವಂಥ ಒಂದು ಇದನ್ನು ಮಾಡ್ತಾಯಿದ್ರು. ಆ ವೋಟ್ ಚೋರಿಯನ್ನು ಇಡೀ ನಮ್ಮ ದೇಶದ ಜನರಿಗೆ ತಿಳಿಸ್ಬೇಕು ಅಂಥೇಳಿ ಜಿಲ್ಲಾವಾರು, ತಾಲೂಕುವಾರು, ಬ್ಲಾಕ್ವಾರು ಈ ಕಾರ್ಯಕ್ರಮವನ್ನು ನಾವುಗಳು ಮಾಡಿದ್ವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಲಿಕ್ಕೋಸ್ಕರ ನಾಳೆ ಅತ್ಯಂತ ಬೃಹತ್ ಸುಮಾರು 4-5 ಲಕ್ಷ ಜನನ್ನು ಸೇರಿ ಒಂದು ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ಸರ್. ಅದಕ್ಕೆ ಕರ್ನಾಟಕದಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಈಗ ಒಂದು 3-4 ದಿವಸ ಮುಂಚೆನೇ ಇಲ್ಲಿ ಬಂದು ಬರುವಂಥ ಎಲ್ಲ ನಮ್ಮ ರಾಜ್ಯದ ಪ್ರತಿನಿಧಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ ಸರ್. ಇಕ್ಬಾಲ್ ಹುಸೇನ್ ಅವರು ಜನವರಿ 6ನೇ ತಾರೀಕು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ನಮ್ಮ ನಾಯಕರುಗಳಂಥ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ. ನಾನಾಗಲಿ, ಇನ್ನೊಬ್ಬ ಶಾಸಕ ಆಗಲಿ, ಇನ್ನೊಬ್ಬ ಮಂತ್ರಿ ಆಗಲಿ, ಇನ್ನೊಬ್ಬ ಯಾರೇ ಹೇಳಿದ್ರು ಅದು ಅವರವರ ಒಂದು ಏನು ಹೇಳ್ತಿರೋ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಹೊರತು ಅದು ಪಕ್ಷದ ಒಂದು ಧ್ವನಿ ಆಗಿರೋದಿಲ್ಲ. ಪಕ್ಷದ ಧ್ವನಿ ಇಷ್ಟೇ, ಕಾರ್ಯಕರ್ತರ ಧ್ವನಿ ಇಷ್ಟೇ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸರ್. ಅಧಿವೇಶನ ಮುಗಿದ ಮೇಲೆ ಆಗ್ತಾರೆ ಅಂತ ಸಾಕಷ್ಟು ಶಾಸಕರು ಡಿ.ಸಿ.ಎಂ ಬಣದಲ್ಲಿ ಗುರುತಿಸ್ಕೊಂಡು ಹೇಳ್ತಾರೆ ಅಂತ. ಅದೇ ರೀತಿ ಇದಾಗ್ತದೆ ಸರ್. ಆಗ್ತಾರ, ಯಾವಾಗ ಆಗ್ಬೋದು ಸರ್? ನಾನು ಹೇಳಲಿಲ್ವಾ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷ ಆಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದ ಇಂಚು ಒಬ್ಬೊಬ್ಬ ಕಾರ್ಯಕರ್ತನ ಚುನಾಯಿತ ಪ್ರತಿನಿಧಿಗಳ ಎಲ್ಲರ ಪರಿಚಯ ಅಂತ ಇರುವವರು ಅವರು. ಮತ್ತು ನಮ್ಮ ಹೈಕಮಾಂಡಲ್ಲಿ ಯಾರೆಲ್ಲ ನಾವು ಹೈಕಮಾಂಡ್ ಅಂತ ಕರಿತಾ ಇದ್ದೀವೋ ಅವರೆಲ್ಲ, ಯಾಕೆಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರೆ ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿದೆ ಹೊರತು ಯಾರೋ ಇಬ್ಬರು ಕೂತ್ಕೊಂಡು ಅದನ್ನು ಡಿಸೈಡ್ ಮಾಡೋದಿಲ್ಲ, ನಿರ್ಧಾರವನ್ನು ಮಾಡೋದಿಲ್ಲ. ಹೈಕಮಾಂಡ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ದ ಪೀಪಲ್. ಅವ್ರನ್ನೆಲ್ಲ ನಮ್ಮ ನಾಯಕರುಗಳ ಜೊತೆ ಮಾತಾಡಿ ಅವ್ರ ಅಂತಿಮ ನಿರ್ಧಾರ ತೆಗೆದುಕೊಳ್ಬೋದು ಸರ್. ಅವ್ರು ಏನು ತೆಗೆದುಕೊಳ್ತಾರೆ ಅದೇ. ಇವತ್ತು ನಾಳೆ ಚರ್ಚೆ ಆಗುತ್ತೆ ಸರ್? ನಾನು ಹೇಳಲಿಲ್ಲ, ಅದ್ರ ಚರ್ಚೆ ಅಂತ ಹೇಳಿದ್ರೆ ಇವತ್ತು ಈಗ ನಮ್ಮ ರಾಜ್ಯದ ಬಹುತೇಕ ನಾಯಕರುಗಳು ಬಂದಿದ್ದಾರೆ, ಎಲ್ಲರೂ ಮಂತ್ರಿಗಳು ಬಂದಿದ್ದಾರೆ, ಹಿರಿಯ ನಾಯಕರುಗಳು ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ನಾವು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳನ್ನು ನಾವು ಭೇಟಿ ಮಾಡ್ತೀವಿ. ಭೇಟಿ ಮಾಡಿದಾಗ ಅವ್ರ ಮಾತುಕತೆಗಳನ್ನು ಮಾಡ್ಬೋದು ಸರ್. ಅದನ್ನು ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.